ಪತ್ರಕರ್ತರ ಸಂವಾದವನ್ನ ಏರ್ಪಾಡು ಮಾಡಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಜನಪ್ರತಿನಿಧಿಯಾಗಿ ಸ್ವರ್ಣ ಕಾರ್ಕಳದ ಪರಿಕಲ್ಪನೆ ಇಟ್ಟುಕೊಂಡು ಕಾರ್ಕಳದ ಅಭಿವೃದ್ಧಿಯನ್ನ ಬೇರೆ ಬೇರೆ ಆಯಾಮಗಳಿಂದ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಬಂದಿದ್ದೇನೆ. ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಸರ್ಕಾರೇತರ 16 ಕಾರ್ಯಕ್ರಮಗಳು ಕೂಡ ಕಾರ್ಕಳದಲ್ಲಿ ನಡೆದಿರೋದು ನಿಮ್ಗೆ ಗೊತ್ತಿದೆ. ಕಾಳ ಕಜೆಯನ್ನ ಬ್ರ್ಯಾಂಡ್ ಮಾಡುವಂತದ್ದು ಪ್ರಯತ್ನ, ಬಿಳಿ ಬೆಳ್ಳೆಯನ್ನ ಬ್ರ್ಯಾಂಡ್ ಮಾಡುವಂತ ಪ್ರಯತ್ನ, ಮಿಷನ್ 100 ಅನ್ನುವಂತ ಹೆಸರಿನಲ್ಲಿ SLC ಮಕ್ಕಳನ್ನ 100% ರಿಸಲ್ಟ್ ಬರಬೇಕು ಅನ್ನುವಂತ ಪ್ರಯತ್ನ, ಉದ್ಯೋಗ ಮೇಳ, ಈ ರೀತಿ ಸರ್ಕಾರೇತರವಾದಂತಹ ಯೋಚನೆಗಳು ಕೂಡ ಕಾರ್ಕಳದಲ್ಲಿ ತರುವಂತಹದನ್ನ ಮಾಡಿ ಆ ಮುಖಾಂತರ ಕಾರ್ಕಳದ ಜನರನ್ನ ಒಂದು ಟೀಮ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡುವಂತ ಪ್ರಯತ್ನವೂ ಕೂಡ ಮಾಡಿದ್ದೇನೆ. ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿಯ ನಡುವೆ ಯಾವುದೇ ಅಂತರ ಇಲ್ಲದಂತೆ ಕಾರ್ಯಕರ್ತರಿಗೆ ಕೊಂಡಿಯಾಗಿ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತವನ್ನ ಅತ್ಯಂತ ಗಟ್ಟಿಯಾಗಿ ಹೇಳುವಂತ ಪ್ರಯತ್ನವನ್ನು ಕೂಡ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ. ಒಟ್ಟು 20-21 ವರ್ಷದ ಅವಧಿಯಲ್ಲಿ ದ್ವೇಷ ರಾಜಕಾರಣವನ್ನ ಮಾಡಲಿಲ್ಲ ಮತ್ತು ಮಾಡುವಂತ ಸ್ವಭಾವವೂ ಅಲ್ಲ ನಂದು. ರಾಜಕಾರಣ ಅನ್ನುವಂಥದ್ದನ್ನ ಚುನಾವಣೆಯ ನೀತಿ ಸಂಹಿತೆ ಆರಂಭವಾಗಿ ನೀತಿ ಸಂಹಿತೆ ಮುಗಿಯುವ ತನಕ ಇಟ್ಕೊಂಡಿದ್ದಾರೆ ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ಅಭಿವೃದ್ಧಿಯಲ್ಲಿ ಇರ್ಬೋದು, ಸಂಬಂಧಗಳಲ್ಲಿರ್ಬೋದು, ಕಾರ್ಕಳದ ಕೀರ್ತಿಯನ್ನು ಎತ್ತಿ ಹಿಡಿಯುವಂತಹ ಎಲ್ಲ ಸಂದರ್ಭದಲ್ಲಿ ದ್ವೇಷವನ್ನ ರಾಜಕಾರಣವನ್ನ ಮಾಡದೆ ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಇದನ್ನು ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಧರ್ಮಸ್ಥಳ ಹಾಗೂ ಪಡುಬಿದ್ರೆ ಮಧ್ಯೆ ಏನು ರೈಲು ಸಂಚಾರ ಆಗ್ಬೇಕಿತ್ತಂತ ಏನು ಅನುಮೋದನೆ ಆಗಿತ್ತು, ಅದರ ಎಲ್ಲ ಏನು ರಿಪೋರ್ಟ್ಗಳು ಕೇಂದ್ರ ಸರ್ಕಾರಕ್ಕೆ ತಲುಪಿದೆ. ಆದರೆ ಇಷ್ಟರವರೆಗೆ ಅದು ಅನುಮೋದನೆ ಆಗಿ ಹಾಗೆ ಉಳಿದಿದೆ, ಅದು ಮುಂದುವರಿಲಿಲ್ಲ. ಅದರ ಬಗ್ಗೆ ತಮ್ಮ ಏನು ಅಭಿಪ್ರಾಯ ಸರ್? ರೈಲ್ವೆ ಯೋಜನೆ ಒಂದಿನದಲ್ಲಿ 1 ವರ್ಷದಲ್ಲಿ ಯಾವ ಯೋಜನೆಗಳು ಕೂಡ ಆಗಲ್ಲ. ಅದರಲ್ಲೂ ಹೊಸ ರೈಲ್ವೆ ಯೋಜನೆಗಳು ಬರಬೇಕು ಅಂತಂದಾಗ ಅದಕ್ಕೆ ಅದರದೇ ಆದಂತ ನಿಯಮಗಳಿದೆ. ಈಗ ನಮ್ಮ ಹತ್ರ 2 ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದ ಮುಂದೆ ಇರುವಂತದ್ದು. ಉಡುಪಿಯಿಂದ ಧರ್ಮಸ್ಥಳ, ಧರ್ಮಸ್ಥಳದಿಂದ ಸಕಲೇಶ್ಪುರವನ್ನ ಸಂಪರ್ಕಿಸುವಂತ ಒಂದು ಯೋಜನೆ, ಎರಡನೇದು ಶಿವಮೊಗ್ಗ, ಶೃಂಗೇರಿ ಮತ್ತು ಧರ್ಮಸ್ಥಳ. ಈ 2 ಯೋಜನೆಗಳಿಗೆ ಈಗಾಗಲೇ ಪ್ರಸ್ತಾವನೆಯನ್ನ ನಮ್ಮ 2 ಸಂಸದರು ಕಳಿಸ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ DPR ಅನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಸುತ್ತೋಲನೆಯನ್ನು ನಕ್ಷೆಯನ್ನು ಮಾಡಿದೆ. ಗೊತ್ತಿದೆ ನಮಗೆಲ್ಲರಿಗೂ, ನಮ್ಮ ಈ ಭಾಗದಲ್ಲಿ ಅರಣ್ಯ ಇಲಾಖೆಯ ದೊಡ್ಡ ಸಮಸ್ಯೆ ಇದೆ. ಎರಡನೇದು ಫೀಸಿಬಿಲಿಟಿ ನೋಡಬೇಕು, ಭೂಮಿಯ ಒತ್ತುವರಿಯಿಂದ ಆಗುವಂತ ವ್ಯತ್ಯಾಸಗಳು, ಅದರಿಂದ ರೈಲ್ವೆ ಇಲಾಖೆಯಲ್ಲಿ ನಡೆಯುವಂತ ಚಟುವಟಿಕೆ, ಇದೆರಡರ ಸಮತೋಲನವನ್ನು ನೋಡಿಕೊಂಡು ತಜ್ಞರ ಸಮಿತಿ ಇದನ್ನ ಅಂತಿಮಗೊಳಿಸುತ್ತೆ ನಾನು ಅನ್ಕೊಳ್ತೇನೆ. ಅಲ್ಲ, ಡೀಮ್ಡ್ ಫಾರೆಸ್ಟಿನ ಸಮಸ್ಯೆ ಭಾರತ ಅರವಿಂದ್ ಲಿಂಬಾವಳಿ ಅವರು ಮಂತ್ರಿ ಆದ ನಂತರ ಈ ಡೀಮ್ಡ್ ಫಾರೆಸ್ಟಿನ ಸಮಸ್ಯೆಯ ಪರಿಹಾರಕ್ಕೋಸ್ಕರ ದೊಡ್ಡ ಪ್ರಮಾಣದ ಪ್ರಯತ್ನಗಳು ಅವತ್ತಿನ ಸಚಿವಾಲಯದ ಮುಖಾಂತರ ಆಗಿತ್ತು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಅಂತಿಮ ಹಂತದ ಅನುಮೋದನೆಯನ್ನು ಕೂಡ ಕೊಟ್ಟಿದ್ರು. ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಅದರ ಅಂದಾಜು, ಮತ್ತೆ ನೀವು ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳಬಾರ್ದು. ಎಕ್ಸಾಕ್ಟ್ ಫಿಗರ್ ನಂಗೆ ಗೊತ್ತಿಲ್ಲ, ನಿಮಗೆ ಪ್ರಶ್ನೆ ಬರೋದು ನಂಗೆ ಗೊತ್ತಿರಲಿಲ್ಲ. ಸುಮಾರು 20,000 ಹೆಕ್ಟೇರ್ ಪ್ರದೇಶಗಳಿಗೆ, ನೆನಪಿಲ್ಲ ಅದು ಎಷ್ಟು ಸಾವಿರ ಹೆಕ್ಟೇರ್ ಅಂತ, ಅಷ್ಟು 1000 ಹೆಕ್ಟೇರ್ ಪ್ರದೇಶಗಳನ್ನ ಡೀಮ್ಡ್ ಫಾರೆಸ್ಟ್ ನಿಂದ ಕೈ ಬಿಡಬೇಕು ಅಂತ ಹೇಳಿ ನಾವು ಅಫಿಡೇವಿಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ. ಸರ್ವೆ ಬೇಕಾದಂತ ಸಮಿತಿ ರಚನೆ ಆಗಿದೆ, ಅದಕ್ಕೆ ಬೇಕಾದಂತ ಆಪ್ ರೆಡಿ ಆಗಿದೆ. ಸೊ ಅರಣ್ಯ ಇಲಾಖೆ ಒಂದು ಹೊಸ ಆಪ್ ಅನ್ನ ಮಾಡಿದ್ದಾರೆ. ಆ ರೀತಿ ಹಿಲ್ ಬ್ಲಾಕ್ ಗಳಿರುವಂತ ದೊಡ್ಡ ದೊಡ್ಡ ಸರ್ವೆ ನಂಬರ್ಗಳನ್ನು ಈಗಾಗಲೇ ಸರ್ಕಾರ ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಂತೆಲ್ಲ ಜಂಟಿ ಸರ್ವೆ ಕಾರ್ಯಗಳು ನಡೀತಾ ಇದೆ. ಆ ಜಂಟಿ ಸರ್ವೆ ಕಾರ್ಯ ಮುಗಿದ ನಂತರ ಈ ರೀತಿ ಬಾಕಿ ಉಳಿದಿರುವಂತದಕ್ಕೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಗುತ್ತೆ. ಇನ್ನ ಪ್ರಶ್ನೆ ಅರವಿಂದರೆ ಆಗಿದೆ, ನೆಕ್ಸ್ಟ್ ಪಡಿತರಿಂದ ಸಕಲರಿಂದ ಆಗಿದೆ. ಉಳಿದ ಭಾಗ ಮುಂಗೂರಲ್ಲಿ ಬಹಳ ಸಮಸ್ಯೆ ಆಗ್ತಿದೆ.
ತುಂಬಾ ಸಮಸ್ಯೆ ಆಗ್ತಾ ಇದೆ. ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ಆಗಲಿಲ್ಲ. ಯಾವತ್ತು ಮುಂದಿನ ದಿನಗಳಿಗೆ ಆಗ್ಬೋದು. ಈ ಸರ್ಕಾರಿ ಪ್ರಸ್ತಾವನೆ ಚಾಲನೆ ಕೊಟ್ಟಿದೆ. ಬಾಕಿ ಉಳಿದಿರುವಂತಹ ರಸ್ತೆಯನ್ನ 7.5 ಮೀಟರ್ ಇರುವ ರಸ್ತೆಯನ್ನ 10.5 ಮೀಟರ್ ಮಾಡಬೇಕು ಅಂತ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದೆ. ಸುಮಾರು ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಲ್ಯಾಂಡ್ ಅಕ್ವಿಷನ್ ಈಗಾಗಲೇ PWD ಇಲಾಖೆಯವರು ಹಣವನ್ನು ಮೀಸಲಿಡ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಷನ್ ಈಗ ನಮ್ಮ ಸರ್ಕಾರದಲ್ಲಿ 2 ಲ್ಯಾಂಡ್ ಅಕ್ವಿಷನ್ ಗಳಿಗೆ ಆರ್ಡರ್ ಆಗಿದೆ. ಒಂದನೇದು ಮುಣಕೂರ್ನ ಆಯ್ದ ಭಾಗಗಳಲ್ಲಿ ಏನ್ ಬಿಟ್ಟು ಹೋಗಿದೆ ಅದಕ್ಕೆ ಲ್ಯಾಂಡ್ ಅಕ್ವಿಷನ್. ಎರಡನೇದು ಭವಾನಿ ಮಿಲ್ನಿಂದ ಬೈಪಾಸಿನ ಜಂಕ್ಷನ್ ತನಕದ ಅದೊಂದು ಬಾಟಲ್ ನೆಕ್ ಇದೆ, ಅದಕ್ಕೆ ಲ್ಯಾಂಡ್ ಅಕ್ವಿಷನ್ ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಆ ಲ್ಯಾಂಡ್ ಅಕ್ವಿಷನ್ ಪ್ರಕ್ರಿಯೆಗಳು ಮುಗಿದ ನಂತರ PWD ಕೆಲಸಗಳು ಸಮಸ್ಯೆ ದಿನ ಜಾಸ್ತಿ ಆಗ್ತದೆ ಬಗ್ಗೆ ಪರಿಹಾರಗಳು ಕಂಡು ಬರ್ತಾ ಇದೆ. ಮಧ್ಯವರ್ತಿಗಳು ಒಂದು ಫೈಲ್ಗೆ 25-30 ಸಾವಿರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಾಧಿಕಾರದ ಸಮಸ್ಯೆಯನ್ನ ಬಗೆಹರಿಸುವಂತ ಇಚ್ಛಾಶಕ್ತಿ ಇಲ್ಲ. ಇದಕ್ಕೆ ನಾವು 2 ಜಿಲ್ಲೆಯ ಶಾಸಕರು 10 ಬಾರಿ ಮಾತಾಡಿದ್ದೇವೆ. ಇಲ್ಲಿ ಗ್ರಾಮ ಠಾಣಗಳು ಇಲ್ಲದೇ ಇರುವ ಕಾರಣಕ್ಕೆ ಈ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿದೆ. ಬೇರೆ ಜಿಲ್ಲೆಗಳಂತೆ ಈ ಜಿಲ್ಲೆಗಳನ್ನ ನೀವು ಪರಿಗಣನೆ ಮಾಡ್ಲಿಕ್ಕೆ ಆಗಲ್ಲ. ಆಗ ಇಲ್ಲಿಯ ನಿಯಮಾವಳಿಗಳನ್ನು ಸಡಿಲ ಮಾಡಬೇಕು ಅಂತೇಳಿ 3 ಇಲಾಖೆಯ ಮಂತ್ರಿಗಳು ಮತ್ತು 3 ಇಲಾಖೆಯ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ ಮತ್ತು ಕಂದಾಯ, 3 ಇಲಾಖೆಯ ಮಂತ್ರಿಗಳ ಜೊತೆಗೆ 3 ಇಲಾಖೆಯ ಕಾರ್ಯದರ್ಶಿಗಳ ಜೊತೆಗೆ 1 ಬಾರಿ ಅಲ್ಲ 16 ಬಾರಿ ಮಾತುಕತೆಗಳನ್ನು ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರ ಬಗ್ಗೆ ಪ್ರಶ್ನೆಗಳನ್ನು 16 ಬಾರಿ ಕೇಳಿದ್ದಾರೆ. ಸಭೆ ಆಗುತ್ತೆ, ನಂತರ ನಿರ್ಣಯಗಳನ್ನು ಮಾಡೋದಿಲ್ಲ. ಇದ್ರ ಪರಿಣಾಮ 1,000 ರೂಪಾಯಿಗೆ ಆಗ್ತಾ ಇದ್ದಂತ ಕೆಲಸ ಈಗ 30,000 ರೂಪಾಯಿ ಹೇಳ್ತಾ ಇದ್ರು. ನಮ್ದು ಆಲಿಸುವ ಸರ್ಕಾರ, ನಮ್ದು ಎಲ್ಲ ಸಮಸ್ಯೆಗಳನ್ನ ಆಲಿಸುವ ಸರ್ಕಾರ ಅಂತ ಹೇಳ್ತಾ ಇದ್ರು. ಭೂಮಾಪಕರು ಪ್ರತಿಭಟನೆ ಮಾಡಿ 6 ತಿಂಗಳಾಯ್ತಾ? 6 ತಿಂಗಳ ಮೇಲೆ ಆಯ್ತು. ಎಲ್ಲಿದೆ ಆಲಿಸುವ ಸರ್ಕಾರ? 6 ತಿಂಗಳಿಂದ ಒಂದು ಇಲಾಖೆಯ ವ್ಯಕ್ತಿಗಳ ಪ್ರತಿಭಟನೆ ಕೂತಿದ್ರು ಕೂಡ ಆಲಿಸುವ ಸರ್ಕಾರ ಎಲ್ಲಿದೆ? ಅದಕ್ಕೆ ನಂಗೆ ಅನ್ಸುತ್ತೆ ಜನರ ಸಮಸ್ಯೆಗಳಿಗೆ ಇಷ್ಟು ಪ್ರತಿಭಟನೆಗಳಾಗ್ತಾ ಇದ್ದಾಗ ಇದೊಂದು ಕಿವುಡು ಸರ್ಕಾರ ಅಂತ ಅನ್ಸುತ್ತೆ. ನೋಡಿ, ಅದು ನ್ಯಾಷನಲ್ ಹೈವೇ NHA, ಸಾಣೂರಿಗೆ ಇರೋದು NHA, ನ್ಯಾಷನಲ್ ಹೈವೇ ಅಥಾರಿಟಿ. ಇದು NH ಅಷ್ಟೇ. NHA ಇರುವಂತ ನಿಯಮಾವಳಿಗಳಿಗೂ NH ಇರುವಂತ ನಿಯಮಾವಳಿಗಳು ವ್ಯತ್ಯಾಸ ಇದೆ. ಹಾಗಾಗಿ ಕೆಲವರು ಅದನ್ನ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿಲ್ಲ ಅನ್ನುವಂತ ವಾದನೆ ಹೇಳ್ತಿದ್ದಾರೆ. ಜನರು ಏನ್ ವಾದವನ್ನು ಹೇಳ್ತಾ ಇದ್ದಾರೆ ಅದು ನಾನು ಒಪ್ಕೋತೇನೆ, ಆ ವಾದ ನಾನು ಬೆಂಬಲಿಸ್ತೇನೆ. ಅಲ್ಲಿ ಕೊಟ್ಟಂದ್ರೆ ಇಲ್ಲಿ ಯಾಕೆ ಕೊಡೋದಿಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ನಿಯಮಾವಳಿಗಳು ಇದೆ. ಅದನ್ನ ಹಿಂದೆ DC ಅವರ ಜೊತೆಗೆ 2-3 ಸಭೆಗಳಲ್ಲಿ ಮಾತುಕತೆಗಳನ್ನು ಮಾಡಿದ್ದೇವೆ. ಒಬ್ರು ಯಾರೋ ಅದನ್ನ ಪ್ರಶ್ನಿಸಿ DC ಕೋರ್ಟಿಗೆ ಹೋಗಿದ್ರು. DC ಅವರು ಅದನ್ನ ಕೋರ್ಟನ್ನು ಎತ್ತಿ ಹಿಡಿದ್ರು. ಅವ್ರಿಗೆ ಅದೇ ರೀತಿ ಪರಿಹಾರ ಕೊಡ್ಬೇಕು ಅಂತ ಹೇಳಿದ್ರು. ಅದೇ ಪರಿಹಾರವನ್ನ ಇಲ್ಲೂ ಕೊಡ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವತ್ತಿನ ಮಟ್ಟಿಗೆ ಜಿಲ್ಲಾಡಳಿತ ಅಥವಾ ನ್ಯಾಷನಲ್ ಹೈವೇ ಹೋಗ್ತಾ ಇಲ್ಲ. ನಿಮಗೆ ಸಮಾಧಾನ ಆದ್ರೆ ಮಾತ್ರ ರಸ್ತೆಗೆ ಬಿಡಿ, ಇಲ್ಲಿದ್ರೆ ಸಮಾಧಾನ ಆಗೋ ತನಕ ನೀವು ಬಿಡಬೇಡಿ ಅಂತ ನಾನೇ ಹೇಳಿದ್ದೇನೆ. 94C 53 ಕಿಲೋಮೀಟರ್ ಸರ್ಕಾರ ಬಂದ ನಂತರ ಅಕ್ರಮ ಸಕ್ರಮ ಸಮಿತಿಗಳಿಗೆ ಏನು ತೂಕ ಇಲ್ಲ. ಮೊದಲು ಅಕ್ರಮ ಸಕ್ರಮ ಸಮಿತಿ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿ ಆ ರೀತಿಯಾದಂತಹ ಅರ್ಜಿಗಳನ್ನು ತೆಗೆದುಕೊಳ್ತಾ ಇತ್ತು. ತಿರಸ್ಕಾರ ಮತ್ತು ಪುರಸ್ಕಾರ 2 ಹಕ್ಕುಗಳನ್ನ ಸಮಿತಿಯಲ್ಲಿತ್ತು. ಈಗ ಎಲ್ಲ ಹಕ್ಕುಗಳನ್ನ ಸರ್ಕಾರ ಕಿತ್ಕೊಂಡಿದೆ. ಎಲ್ಲಿಯ ತನಕ ಅಂತ ಕೇಳಿದ್ರೆ ನೇರವಾಗಿ DC ಅವರೇ ಸಾವಿರಾರು ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವುದು ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾತ್ರ ಸಮಿತಿ ಮುಂದೆ ತರ್ತಾ ಇದ್ದಾರೆ. ಮೊದಲು ನಾವು ಗ್ರಾಮಗಳಿಗೆ ಹೋಗಿ ಎಲ್ಲ ಅರ್ಜಿಗಳನ್ನ ತಗೊಳ್ತಾ ಇದ್ವಿ. ಈಗ ಅದನ್ನ ಆಪ್ ಅದಕ್ಕೆ ಅವಕಾಶಗಳನ್ನ ಕೊಟ್ಟಿಲ್ಲ, ಹೊಸ ಆಪ್ ಮಾಡಿದ್ದಾರೆ ಇದಕ್ಕೋಸ್ಕರ. ಈ ಕಾರಣಕ್ಕೆ ಸಮಿತಿಯವರಿಗೆ ಏನೋ ಅಧಿಕಾರ ಇಲ್ಲ. ಅವ್ರು ಯಾವ್ದನ್ನ ತಹಸೀಲ್ದಾರರು ತರ್ತಾರೋ ಅದನ್ನ ಮಾತ್ರ ಮಾಡುವಂತ ಕೆಲಸ ಇದೆ. ನಾವು ಇದನ್ನ ವಿಧಾನಸಭೆಯೊಳಗೂ ಚರ್ಚೆ ಆಯ್ತು. ಈ ರೀತಿ ಮಾಡಿದ್ರೆ ಸಮಿತಿ ಯಾಕೆ ಬೇಕು, ನೇರ ಜಿಲ್ಲಾಧಿಕಾರಿಗಳೇ ಮಾಡಿ ಅಂತ ಹೇಳಿ. ಆದ್ರೆ ಸರ್ಕಾರ ಇದನ್ನ ಮಾಡಿದೆ. ಈಗ ಅದನ್ನ GPS ಮಾಡಿ ಅವ್ರು ಸರ್ವೆ ಮಾಡಬೇಕು. ಆ ಸರ್ವೆ ಮಾಡಿ ಅದು ಸರಿ ಇದ್ರೆ ಮಾತ್ರ ಕಮಿಟಿ ಮುಂದೆ ತರಬೇಕು ಅಂತ ಹೊಸ ನಿಯಮಾವಳಿಗಳನ್ನು ಮಾಡಿದ್ರಿಂದ ಈ ಸಮಸ್ಯೆ ಆಗಿದೆ. ಸಾವಿರಾರು ಅರ್ಜಿಗಳು ತಿರಸ್ಕರಣೆಗೆ ಸಭೆಗೆ ಮಾತ್ರ ಸೀಮಿತ ಆಗಿದೆ. ಅನುಷ್ಠಾನಕ್ಕೆ ಬೇಕಾದಂತ ಯೋಚನೆಗಳಿಗೂ ಕೂಡ ಸರ್ಕಾರ ಸಿದ್ಧತೆಯನ್ನು ಮಾಡ್ಲಿ ಅಂತ ನಾನು ಆಶಿಸ್ತೇನೆ. 6 ತಿಂಗಳ ಕೆಳಗಡೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಂಗಳೂರಿನಲ್ಲಿ ಮಾಡಿದ್ರು. ಸಭೆ ಆಯ್ತು ಬಿಟ್ರೆ ಸಭೆಯ ಫಲಶ್ರುತಿ ಏನಿಲ್ಲ. ಕ್ಯಾಬಿನೆಟ್ ಅಷ್ಟೇ, ಕ್ಯಾಬಿನೆಟ್ ಮಾಡ್ಲಿ, ಏನ್ ತೊಂದರೆ ಇಲ್ಲ. ಕ್ಯಾಬಿನೆಟ್ ನಂತರ ಫಲಶ್ರುತಿಯು ಬೇಕು. ನಮ್ದೊಂದು ಡ್ರೀಮ್ ಪ್ರಾಜೆಕ್ಟ್ ಅದು. ನಾವು ಬಸವರಾಜ ಬೊಮ್ಮಾಯಿ ಅವರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ
ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಜವಳಿ ಪಾರ್ಕಿಂಗ್ ಬೇಕಾದಂತ ಯೋಜನೆಗಳನ್ನ ಮಾಡಿದ್ರು. ಬಜೆಟ್ ನಲ್ಲಿ ಶಿಗ್ಗಾಂವ್ ಮತ್ತು ಕಾರ್ಕಳಕ್ಕೆ 2 ಜವಳಿ ಪಾರ್ಕ್ಗಳನ್ನ ಘೋಷಣೆ ಮಾಡಿದ್ರು. ಅದಕ್ಕೆ 20 ಎಕರೆ ಜಾಗ ಬೇಕು ಅಂತೇಳಿ ಸರ್ಕಾರ ಕೇಳಿದಿಲ್ಲ. ಆಶ್ಚರ್ಯ ಮತ್ತು ನಿರಾಸೆ ಏನು ಅಂತ ಕೇಳಿದ್ರೆ, ನಮಗೆ ಒಂದೇ ಕಡೆ 20 ಎಕರೆ ಇರುವಂತ ಸರ್ಕಾರಿ ಜಾಗ ಸಿಗಲೇ ಇಲ್ಲ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. 20 ಎಕರೆ ಒಂದೇ ಸ್ಥಳದಲ್ಲಿ, 10 ಎಕರೆ ಬೇರೆ ಬೇರೆ ಕಡೆ ಅಲ್ಲ, ಒಂದೇ ಕಡೆ ಇರುವಂತ 20 ಎಕರೆ ಜಾಗ ನಮಗೆ ಸಿಗಲೇ ಇಲ್ಲ. ಅದರ ಪರಿಣಾಮವಾಗಿ ಶಿಗ್ಗಾಂವಿಗೆ ಬೇಕಾದಂತ ಎಲ್ಲ ಯೋಜನೆಗಳು ಅಲ್ಲೂ ಮುಗಿಸಿದ್ರು ಕೂಡ ಕಾರ್ಕಳದಲ್ಲಿ ನಾವು ಜವಳಿ ಪಾರ್ಕಿಗೆ ಜಾಗವನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನಂದ್ರೆ ಡಿಮೋಡ್ ಫಾರೆಸ್ಟಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿತ್ತು. ಎಲ್ಲೂ ಕೂಡ ನಮ್ಗೆ 20 ಎಕರೆ ಜಾಗ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಖಾಸಗಿಯವರೇ ಮುಂದೆ ಬರಬೇಕು, ಸರ್ಕಾರ ಅಭಿವೃದ್ಧಿಯನ್ನು ಮಾಡೋದಿಲ್ಲ ಅಂತೇಳಿ ಹೊಸ ಸರ್ಕಾರ ಹೇಳ್ತಾ ಇದೆ. ಆಕ್ಚುಲಿ ಆ ಜವಳಿ ಪಾರ್ಕ್ನ ಮೂಲಭೂತ ಸೌಕರ್ಯ, ವಿದ್ಯುತ್, ರಸ್ತೆ, ಉಳಿದೆಲ್ಲ ವ್ಯವಸ್ಥೆಗಳನ್ನ ಸರ್ಕಾರ ಮಾಡ್ಕೊಳ್ಬೇಕಾಗಿತ್ತು. ಶಿಗ್ಗಾಂವನ ಅದೇ ರೀತಿ ಮಾಡಿರುವಂತದ್ದು ನಮ್ ಕಡೆ ತಪ್ಪಾಗಿದೆ. ತಪ್ಪನ್ನಕ್ಕಿಂತ ಜಾಗ ಕೊಡೋದು ಮಾತ್ರ ಲೇಟ್ ಆಗಿದೆ. ಟೆಂಡರ್ ಮಾಡಿದ್ದಾರೆ, ರಸ್ತೆನೂ ಮಾಡಬೇಕು, ವಿದ್ಯುತ್ ಮಾಡಬೇಕು, ಶೆಡ್ ಕಟ್ಟಬೇಕು ಅಂತಂದಾಗ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಗೆ ಯಾರು ಕೂಡ ಟೆಂಡರ್ ನಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡೋದೇನಂತ ಕೇಳಿದ್ರೆ, PPP ಮಾಡಲಿಂದ ಹೊರಗೆ ಬಂದು ಮೂಲಭೂತ ಸೌಕರ್ಯವನ್ನ ಸರ್ಕಾರವೇ ಮಾಡಬೇಕು. ನಂತರ ಯಾರು ಬೇಕಾದ್ರೂ ಬಂದು ಜವಳಿ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಲ್ಯಾಂಡ್ ಅನ್ನು. ಇನ್ನದಲ್ಲಿ ಒಂದು ಶಾಲೆ ಇದೆ, ಸರ್ಕಾರಿ ಕಿರಿಯ ವೃತ್ತ ಶಾಲೆ. 12 ಮಕ್ಕಳಿದ್ದಾರೆ, ಶೂನ್ಯ ಶಿಕ್ಷಕರ ಶಾಲೆ, ಶಿಕ್ಷಕರೇ ಇಲ್ಲ. ಊರಿನವರು 2 ಶಿಕ್ಷಕರು ಬೇಕು ಕೆಲಸ ಮಾಡ್ತಾ ಇದ್ದಾರೆ. ಹೊಂದಾಣಿಕೆಯಿಂದ HM ಅಲ್ಲಿ ಹೋಗಿ ಎಲ್ಲ ಅಡುಗೆಯನ್ನೆಲ್ಲ ನೋಡಿಕೊಂಡು ಬರ್ತಾರೆ. ಈಗ ಗ್ರಾಮಕ್ಕೊಂದು ಶಾಲೆ ಕೊಡುವ ವಿಚಾರ ನಿಮ್ಮ ಪಂಚಾಯತಿಗೆ ಒಂದು ಒಳ್ಳೆಯ ಶಾಲೆಯನ್ನು ಮಾಡಿದ್ರೆ ಕನ್ನಡ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಇದೆ, ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ನಾವು ಬೂತಿಗೆ ಒಂದೊಂದು ಶಾಲೆಗಳನ್ನು ಮಾಡಿದ್ರಿಂದ ಈ ಸಮಸ್ಯೆಗಳಾಗಿದೆ. ಸರ್ಕಾರ ತನ್ನ ಗಟ್ಟಿ ನಿಲುವನ್ನು ಮಾಡಬೇಕು. ಈಗ KPSC ಮಾಡ್ತಾ ಇದ್ದಾರೆ, ಅದು ಇನ್ನಷ್ಟು ಚೆನ್ನಾಗಿ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಬೇಕು. ಕಾರ್ಕಳಕ್ಕೆ 10 ಕನಸುಗಳಿದೆ, ಆದ್ರೆ ವಿಘ್ನ ಸಂತೋಷಿಗಳು ಕೂಡ ಅಷ್ಟೇ ದೊಡ್ಡದಲ್ಲಿದ್ದಾರೆ. ಕಾರ್ಕಳದ ಯಾವ ಅಭಿವೃದ್ಧಿ ಚಟುವಟಿಕೆಗಳಾದಾಗ್ಲೂ ಕೂಡ ಅದನ್ನ ವ್ಯಂಗ್ಯ ಮಾಡುವಂತ ಬೆರಳೆಣಿಕೆಯ ಒಂದು ಸಣ್ಣ ಗುಂಪಿದೆ, ಬೆರಳೆಣಿಕೆಯ ಗುಂಪು. ಅವರಿಗೆ ಕಾರ್ಕಳಕ್ಕೆ ಒಳ್ಳೇದಾಗಬೇಕು ಅಂತ ಅನ್ಸೋದೇ ಇಲ್ಲ. ಅವರು ಕಾರ್ಕಳಕ್ಕೆ ಪರಿಶ್ರಮ ಥೀಮ್ ಪಾರ್ಕ್ ಬೇಡ, ಕಾರ್ಕಳಕ್ಕೆ ಎಣ್ಣೆ ಹೊಳೆ ಬೇಡ, ಕಾರ್ಕಳಕ್ಕೆ ಯಕ್ಷರಂಗಾಯಣ ಬೇಡ, ಕಾರ್ಕಳಕ್ಕೆ ನ್ಯಾಷನಲ್ ಹೈವೇ ಬೇಡ, ಹೀಗೆಲ್ಲ ಮಾತಾಡ್ತಾ ಇರ್ತಾರೆ. ಅದಕ್ಕೆ ವಿಘ್ನ ಸಂತೋಷಿಗಳವರು ಎಲ್ಲರೂ ಕೂಡ. ಅದರ ನಡುವೆ ಕೆಲಸ ಮಾಡಬೇಕಾಗಿರುವಂತದ್ದು ಒಂದು ಸಣ್ಣ ಸವಾಲಿದೆ. ಹಾಗಂತೇಳಿ ಅವ್ರು ಯಾರು ವಿಘ್ನ ಸಂತೋಷಿಗಳಿದೆ ಎನ್ನುವ ಕಾರಣಕ್ಕೆ ನಮ್ಮ ಅಭಿವೃದ್ಧಿ ವೇಗ ಕಡಿಮೆ ಆಗಿಲ್ಲ. ನಾನು ನಿಮ್ಮ ಮಾಹಿತಿಗೋಸ್ಕರ ಸುಮ್ಮನೆ ಹೇಳ್ತೇನೆ. ಇಲ್ಲಿ ಒಂದು ಹೊಸ ಪದ್ಧತಿ ಕಾರ್ಕಳದಲ್ಲಿ ಏನು ಶುರು ಆಗಿರೋದು ಅಂತ ಕೇಳಿದ್ರೆ, ನಮ್ಮ ಪರಾಜಿತ ಅಭ್ಯರ್ಥಿಯ ನೇತೃತ್ವದಲ್ಲಿ RTA ತಂಡ ಒಂದು ಪ್ರಾರಂಭ ಆಗಿದೆ ಕಾರ್ಕಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ. RTA ಹಾಕೋದು ಅರ್ಜಿಗಳನ್ನ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮೊದಲನೇ ಬಾರಿ ಇವತ್ತು ಹೇಳ್ತಾ ಇದ್ದೀನಿ. ಮಾರಿಗುಡಿಗೆ 780 ಅರ್ಜಿಗಳು RTA ನಲ್ಲಿ ಬಂದಿವೆ. ಯಾರು ಮಾಡೋದು ಅಂತಂದ್ರೆ ಮಾಜಿ ಕಾಂಗ್ರೆಸ್ಸಿನ ಪುರಸಭಾ ಸದಸ್ಯ ಒಬ್ಬರೇ 781 ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಏನಾಗ್ತದೆ? ಅದರಿಂದ ಏನೋ ಬಹಳ ವ್ಯತ್ಯಾಸ ಆಗ್ಬಿಡುತ್ತೆ ಅಂತಲ್ಲ, ಇದರ ದುರುದ್ದೇಶ ಏನಿದೆ ಅಂತ. ಇದು ಒಂದು ಇಲಾಖೆದಲ್ಲ, ಎಲ್ಲ ಇಲಾಖೆಗಳಲ್ಲಿ ಪರಾಜಿತ ಅಭ್ಯರ್ಥಿಯ ನೇತೃತ್ವದಲ್ಲೇ RTA ಮಾಡಿರೋದು. RTA ಕೊಟ್ಟು ಅಭಿವೃದ್ಧಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಡಕು, ಅಭಿವೃದ್ಧಿಗಳನ್ನ ಪರೋಕ್ಷವಾಗಿ ಬೆದರಿಸೋದು, ಅಧಿಕಾರಿಗಳನ್ನ ಪರೋಕ್ಷವಾಗಿ ಬೆದರಿಸುವಂತ ಪ್ರಯತ್ನಗಳನ್ನ ಮಾಡಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಅಭಿವೃದ್ಧಿಯು ಕೂಡ ದೊಡ್ಡ ಪ್ರಮಾಣದಲ್ಲಿ ವೇಗ ತೆಗೆದುಕೊಳ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ. ಎಲ್ಲಿಯ ತನಕ ನಾನು ಅದನ್ನ ಉಲ್ಲೇಖ ಮಾಡಬಹುದು ಅಂತ ಗೊತ್ತಿಲ್ಲ. ಒಬ್ರು ಸರ್ಕಾರದ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತವ್ರು ಒಂದು ಟ್ವೀಟ್ ಅನ್ನ ಮೊನ್ನೆ ನೋಡಿದೆ ನಾನು. ಇದನ್ನ ಕರಾವಳಿ ಯಕ್ಷರಂಗಾಯಣವನ್ನ ಜಿಲ್ಲಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅವ್ರು ಟ್ವೀಟ್ ಅಲ್ಲಿ ಬರೆದಿದ್ರು. ಅದೇ ಟೋನ್ ನಲ್ಲಿ ಇಲ್ಲಿಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಕಾರ್ಕಳದ ರಂಗಾಯಣವನ್ನ ಯಾವುದೋ ಜಿಲ್ಲಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಹುನ್ನಾರ ನಡೆದಿರ್ಬೋದು. ಮೊದಲು ಹೆಸರು ಬದಲಾವಣೆಗೆ ನಡೆದಿದೆ, ನಂತರ ಇದನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಒಂದು ಹುನ್ನಾರ ನಡೆದಿರ್ಬೋದು. ಮತ್ತು ಯಕ್ಷರಂಗಾಯಣದ ಪರಿಕಲ್ಪನೆಯೇ ಬೇರೆ. ಕೆಲವರು ಸಮಾಜದಲ್ಲಿ ವೇದಿಕೆ ಮೇಲೆ ನಾಟಕ ಮಾಡುವಂತ ರಂಗಕರ್ಮಿಗಳಿದ್ದಾರೆ.
ಕೆಲವರು ದಿನನಿತ್ಯ ನಾಟಕ ಮಾಡುವಂತ ವಿಘ್ನ ಸಂತೋಷಿಗಳಿದ್ದಾರೆ. ಹಾಗಾಗಿ ನಾವು ಗೌರವ ಕೊಡಬೇಕಾಗಿರುವಂತದ್ದು ವೇದಿಕೆ ಮೇಲೆ ನಾಟಕ ಮಾಡುವಂತ ರಂಗಕರ್ಮಿಗಳಿಗೆ ಗೌರವ ಕೊಡೋದು, ದಿನನಿತ್ಯ ನಾಟಕ ಮಾಡ್ಕೊಂಡು ತಿರುಗುವಂತವರಿಗೆ ಗೌರವ ಕೊಡುವಂತ ಪ್ರಶ್ನೆ ಇಲ್ಲ. ಮತ್ ಯಾರೋ ತೃಪ್ತಿ ಮಾಡ್ಲಿಕ್ಕೋಸ್ಕರ ಯಕ್ಷರಂಗಾಯಣ ಮಾಡಿದಲ್ಲ ಅಂತ, ಯಾರೋ ತೃಪ್ತಿ ಮಾಡ್ಲಿಕ್ಕೋಸ್ಕರ ಕಾರ್ಕಳದ ಯೋಜನೆಗಳನ್ನು ಬಂದಿದ್ದಲ್ಲ. ಬಹುಕಾಲ ಕಾರ್ಕಳದ ಬೆಳವಣಿಗೆ ಆಗಬೇಕು ಅಂತ ಯೋಜನೆಗಳನ್ನು ತಂದಿದ್ದು. ಪರಶುರಾಮ ಥೀಮ್ ಪಾರ್ಕ್ ಮಾಡಿದ ತಕ್ಷಣ ಯಾವುದೋ ಒಂದು ಸಮುದಾಯವನ್ನ ಪ್ರೀತಿಸಿದಲ್ಲ, ಅದು ಯಾವುದೋ ಒಂದು ಪ್ರದೇಶವನ್ನ ಪ್ರೀತಿಸಿದಲ್ಲ, ಅದರಿಂದ ಪ್ರವಾಸೋದ್ಯಮ ಬೆಳಿಬೇಕು ಅಂತ. ಯಕ್ಷರಂಗಾಯಣ ಯಾವುದೋ ಯಕ್ಷಗಾನ ಕಲಾವಿದರಿಗೆ ಪ್ರೀತಿಗಲ್ಲ, ಇಲ್ಲಿಯ ಮಕ್ಕಳಿಗೆ ಒಂದು ಯಕ್ಷಗಾನದ ನಂಟು ಬೆಳಿಬೇಕು, ಕಾರ್ಕಳಕ್ಕೆ ಜನ ಅರಿವು ಬರುವಂತ ಆಗಬೇಕು ಅಂತ ಎಲ್ಲ ಯೋಜನೆಗಳ ಮುಖಾಂತರ ಕಾರ್ಕಳಕ್ಕೆ ಜನ ಬರಬೇಕು ಅಂತೇಳಿ ಯೋಜನೆಗಳನ್ನ ನಾವು ತಂದಿಟ್ಬಿಟ್ರೆ ಯಾವುದೋ ಒಂದು ವ್ಯಕ್ತಿಗೆ, ಒಂದು ಗುಂಪಿಗೆ, ಒಂದು ಪ್ರದೇಶಕ್ಕೆ ತೃಪ್ತಿ ಆಗಬೇಕು ಅಂತ ಮಾಡಿದ್ದಾರೆ. ನೋಡಿ, ಸ್ತ್ರೀ ರೋಗ ತಜ್ಞರ 2 ಮಂಜೂರಾತಿ ಆಗಿದೆ, ಅದಕ್ಕೆ ಒಂದು ತಾತ್ಕಾಲಿಕ ನೆಲೆಯಲ್ಲಿ ಈಗ ಬಂದಿದ್ದಾರೆ. ಇನ್ನು ಉಳಿದೆಲ್ಲ ಕೂಡ ಡಾಕ್ಟರ್ಗಳು ವೈದ್ಯರಿದ್ದಾರೆ, ಕಣ್ಣಿನ ಆಸ್ಪತ್ರೆ ಇದೆ, ಬೋನ್ ಸ್ಪೆಷಲಿಸ್ಟ್ ಇದ್ದಾರೆ, ನಮ್ಮ ಉಳಿದ ಸ್ಪೆಷಲಿಸ್ಟ್ಗಳಲ್ಲಿ ಇದ್ದಾರೆ. ನಮ್ಮ ಹತ್ರ ಇರೋದು ಸ್ತ್ರೀ ರೋಗ ತಜ್ಞರು, ಹೆರಿಗೆ ಪ್ರಸೂತಿ ತಜ್ಞರು ಇರಲಿಲ್ಲ. 2 ಮಂಜೂರಾತಿ ಆಗಿರೋದು. ಕಳೆದ 3 ವರ್ಷಗಳಲ್ಲಿ ಅದನ್ನ ಹುದ್ದೆ ತುಂಬಬೇಕು ಅಂತೇಳಿ ಪದೇ ಪದೇ ಸರ್ಕಾರ ಕೇಳಿದ್ರು. ಒಂದ್ ಸಣ್ಣ ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ ಯಾವ ಪ್ರಸೂತಿ ತಜ್ಞರು ಕೂಡ ಇಲ್ಲಿ ಬರ್ಲಿಕ್ಕೆ ಒಪ್ಪಲಿಲ್ಲ. ನಾನೇ 10 ಜನ ಡಾಕ್ಟರ್ಗಳ ಜೊತೆ ಮಾತಾಡಿದ್ದೇನೆ, ದಯಮಾಡಿ ಕಾರ್ಕಳಕ್ಕೆ ಬನ್ನಿ, ಇಲ್ಲಿ ಚೆನ್ನಾಗಿದೆ ಅಂತ. ಕೆಲವರು ಬೇರೆ ಬೇರೆ ಕಾರಣಕ್ಕೆ ಬರ್ಲಿಲ್ಲ, ಕಾರಣ ಇಲ್ಲಿ ಉಲ್ಲೇಖ ಮಾಡಲ್ಲ, ಚೆನ್ನಾಗಿ ಕಾಣಲ್ಲ, ಬರ್ಲಿಲ್ಲ. ವಿಘ್ನ ಸಂತೋಷಿಗಳ ಕಾರಣಕ್ಕೆ ಬರ್ಲಿಲ್ಲ, ಬರಲ್ಲ ಅಂತಾನೆ ಹೇಳಿದ್ರು. ಹೊಸ ನೇಮಕಾತಿಗಳನ್ನು ಸರ್ಕಾರ ಮಾಡ್ಲಿಲ್ಲ. ಈಗ ತಾತ್ಕಾಲಿಕ ನೆಲೆಯಲ್ಲಿ NHM ನಲ್ಲಿ ಈಗ ಒಬ್ರು ತಾತ್ಕಾಲಿಕವಾಗಿ ಬಂದಿದ್ದಾರೆ. ನಮ್ದು ಕಾರ್ಕಳದಲ್ಲಿ ಹೆರಿಗೆ ಪ್ರಮಾಣ 2023 ತನಕ, ನೀವು ಡಾಕ್ಯುಮೆಂಟ್ ತೆಗೆದು ನೋಡಿ, 2023 ತನಕ ಪ್ರತಿ ತಿಂಗಳು 100 ಗಡಿಯನ್ನು ದಾಟಿತ್ತು ಹೆರಿಗೆ. ಈಗ ಅದು 2 ಅಂಕಿಯನ್ನು ದಾಟ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಪ್ರಸೂತಿ ತಜ್ಞರಿಲ್ಲ ಅನ್ನೋ ಕಾರಣಕ್ಕೆ. ಈಗ ಒಬ್ರು ಬಂದಿದ್ದಾರೆ, ಯೋಗಾನುಯೋಗ ಬಂದಿರೋದ ಕಾರಣಕ್ಕೆ ಅದನ್ನು ಬಳಸ್ಕೊಳ್ಳೋಣ. 2 ಹುದ್ದೆಗಳನ್ನ ಏನು ಮಂಜೂರಾತಿ ಮಾಡಿತ್ತು ಅದಕ್ಕೆ ಭರ್ತಿ ಮಾಡಿ ಅಂತ ನಾವು ಸರ್ಕಾರ ಕೇಳಿದ್ರೆ, ಇನ್ನ ವೈದ್ಯರು ನಮ್ಮಿಂದ ನೇಮಕ ಆದ್ರು ಅಂತೇಳಿ ಕೆಲವರು ಲೇಬಲ್ ಹಚ್ಕೊಂಡು ತಿರುಗ್ತಾ ಇದ್ದಾರೆ. ಸಂತೋಷ, ಯಾರು ಬೇಕಾದ್ರೂ ಲೇಬಲ್ ಹಚ್ಕೊಳ್ಳಿ, ನಮ್ಮೂರಿನ ಆಸ್ಪತ್ರೆ ಚೆನ್ನಾಗಾಗಲಿ. 20 ವರ್ಷ ನಿಮ್ಗೆ ಏನೇ ಮಾಡಿಲ್ಲ ಅಂದ್ರೆ ಯಾರೋ ಸರ್, ಮುಂಬರುವ ಮನೆ ಏರಿಕೆ ಈ ಮಲೆನಾಡಾಗಲಿ ಗ್ರಾಮೀಣ ಭಾಗಗಳಿಗೆ ವಿಪತ್ತು ನಿರ್ವಹಣೆ ಹೇಗೆ ಸಜ್ಜುಗೊಳಿಸಲಾಗಿದೆ? ಈಗಾಗಲೇ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಭೆயை ನಾನು ಈಗಾಗಲೇ ಮಾಡಿದ್ದೇನೆ. ಕಳೆದ 10 ದಿವಸದ ಕೆಳಗಡೆ ಎಲ್ಲ ಅಧಿಕಾರಿಗಳನ್ನು ಕರೆದು ವಿಪತ್ತು ನಿರ್ವಹಣೆಗೆ ಸಂಬಂಧಬೇಕಂತ ಮಾಡಿದೆ. ವಿಶೇಷವಾಗಿ ಮೆಸ್ಕಾಮು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು, RDP ಎಲ್ಲರನ್ನು ಕೂಡ ಎಚ್ಚರಿಕೆಗೊಳಿಸಿದೆ. ಸರ್ಕಾರದ ರಾಜ್ಯ ಮಟ್ಟದ ಸುತ್ತೋಲೆ ಏನು ಬಂದಿದೆ, ಆ ಸುತ್ತೋಲೆಯನ್ನ ಕಾರ್ಕಳದ ಅಧಿಕಾರಿಗಳ ಮುಖಾಂತರ ಅನುಷ್ಠಾನ ತರುವಂತ ಕೆಲಸ ಮಾಡಿದೆ. ರಸ್ತೆ ಬದಿಗಳಲ್ಲಿ ಹಲವಾರು ಅಪಾಯಕಾರಿ ಮರಗಳಿಗೆ ಅದರ ನಿರ್ದಿಷ್ಟ ಪ್ರಕರಣ ಇದ್ರೆ ಅಂತ ಕೇಳ್ಕೊಡಿ, ನಾನು ಮಾಡ್ತೀನಿ. ಮತ್ತೊಂದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈ ತನಕ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದೆ, ಯಾವ್ದಾದ್ರು ನಿರ್ದಿಷ್ಟ ಪ್ರಕರಣಗಳಿದೆ ಹೇಳಿ ಮಾಡಿಸಿ. ಪರಶುರಾಮ ಥೀಮ್ ಪಾರ್ಕಿನ ಇವತ್ತಿನ ಪರಿಸ್ಥಿತಿಗೆ ನೇರವಾಗಿ ಉದಯ್ ಕುಮಾರ್ ಶೆಟ್ಟಿಯೇ ಕಾರಣ. ಇದಕ್ಕೆ ಇನ್ಯಾರು ಹೊಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಇನ್ಯಾರು ಹೊಣೆಗಾರ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಥೀಮ್ ಪಾರ್ಕ್ ಸರಿ ಇಲ್ಲ ಅಂತ ಹೇಳಿ ಬೊಬ್ಬೆ ಹೊಡೆದವರು ಅವರೇ. ಅದನ್ನ ಸರಿ ಮಾಡಬೇಕು ಅಂತೇಳಿ ಶಿಲ್ಪಿ ಬಂದಾಗ ರಸ್ತೆಗೆ ಮಣ್ಣ ಹಾಕಿದವರು ಅವರೇ. ಸರಿ ಇಲ್ಲ ಅಂತೇಳಿ ಕಮಿಟಿ ರಚನೆ ಮಾಡಿದ್ದು ಕಾಂಗ್ರೆಸ್ಸೇ, ನಂತರ ಸಮಿತಿಯನ್ನು ವಿಸರ್ಜನೆ ಮಾಡಿದ್ದು ಕಾಂಗ್ರೆಸ್ಸೇ, ಈಗ ಕೋರ್ಟಿಗೆ ಹೋಗಿರೋರು ಅವರೇ. ಇದ್ರಲ್ಲಿ ಯಾರು ಹೊಣೆ ಆಗ್ಯಾರೆ? ಬಹಳ ಇದರಲ್ಲಿ ವಿಚಿತ್ರ, ಎಲ್ಲ ಮಾಡೋದು ಅವರೇ. ಪರಶುರಾಮ ಥೀಮ್ ಪಾರ್ಕಿನ ವಿರುದ್ಧ FIR ಮಾಡಿದ ಯಾರು? ಕಾಂಗ್ರೆಸ್ಸಿನ ಸಮಿತಿ. ಅದರ ವಿಸರ್ಜನೆ ಯಾವ ಕಾರಣಕ್ಕೆ ಮಾಡಿದ್ರು? ಈಗ ರಸ್ತೆಗೆ ಮಣ್ಣು ಹಾಕಿದವರು ಯಾಕೆ ಕೋರ್ಟಿಗೆ ಹೋದ್ರು? ಹಣ ಬಿಡುಗಡೆ ಮಾಡೋದಂದ್ರೆ ಯಾಕೆ ತಡೆದ್ರು? ಅವತ್ತಿನ ಉಪಮುಖ್ಯಮಂತ್ರಿಗಳು ಗಾಂಧಿ ಮೈದಾನಕ್ಕೆ ಬಂದು ಮುಂದಿನ ಚುನಾವಣೆ ತನಕ ಇಡ್ತೀವಿ ಅಂತ ಯಾಕೆ ಹೇಳಿದ್ರು? ನಾನು ಅವತ್ತು ಹೇಳಿದ್ದೇನೆ, ಪರಶುರಾಮ ಥೀಮ್ ಪಾರ್ಕ್ ಬಿಜೆಪಿಗೆ ಚುನಾವಣೆ ವಸ್ತು ಅಲ್ಲ, ನಮಗೊಂದು ಪ್ರವಾಸೋದ್ಯಮದ ವಸ್ತು. ಪರಶುರಾಮ ಥೀಮ್ ಪಾರ್ಕ್ ಕಾಂಗ್ರೆಸ್ ಚುನಾವಣೆ ವಸ್ತು ಆಗಿರ್ಬೋದು, ನಮಗೆ ಚುನಾವಣೆ ವಸ್ತು ಅಲ್ಲ. ಮತ್ತೆ ನಾವು ಮುಂದಿನ ಚುನಾವಣೆ ಬಳಸ್ಕೊಳ್ಳೋ ಪ್ರಶ್ನೆ ಇಲ್ಲ, ನಮಗೆ ಚುನಾವಣೆ ವಸ್ತು ಅಲ್ಲ. ಆದ್ರೆ ನೋವೇನು ಅಂತ ಕೇಳಿದ್ರೆ ಪ್ರವಾಸೋದ್ಯಮಕ್ಕೆ ತೆರೆದುಕೊಡ್ಬೇಕಿತ್ತು ಅಂತ ನಾವು ಅವತ್ತೇನು ಹೇಳಿದ್ವಿ, ಉಡುಪಿಯ ಪರ್ಯಾಯಕ್ಕೆ ಅದನ್ನ ಅಟ್ಲೀಸ್ಟ್ ಅದನ್ನ ರೆಡಿ ಮಾಡ್ಕೊಡಿ ಅಂತ ಕೇಳಿದ್ವಿ, ಆಗ್ಲಿಲ್ಲ. ಈಗ ಮಸ್ತಕಾಭಿಷೇಕ ಗೊತ್ತಿಗಾದ್ರೂ ಕೂಡ ಅದು ಓಪನ್ ಆಗಬೇಕು ಅಂತ ಕೇಳ್ತಿದೀವಿ. ನಿಮಗೆ ವಿಘ್ನ ಸಂತೋಷಿಗಳಿಗೆ ಪರಶುರಾಮ ಥೀಮ್ ಪಾರ್ಕು ಬೇಡ,
ಎಚ್ಚರಣೆಯೂ ಬೇಡ, ಎಣ್ಣೆ ಒಳ್ಳೆ ಪ್ರಾಜೆಕ್ಟ್ ಬೇಡ ಅಂತಂದಾಗ ಏನ್ ಮಾಡ್ಲಿಕ್ಕಾಗತ್ತೆ? ಆಗ ಏನು ಮಾಡ್ಲಿಕ್ಕಾಗಲ್ಲ, ಅವರೇ ತೀರ್ಮಾನ ಮಾಡಬೇಕು. ಆದ್ರೆ ನಾನಂತೂ ಹೇಳಿದ್ದೇನೆ, ಇದ್ರ ಬಗ್ಗೆ ನಾನು ತುಂಬಾ ಸಾರ್ವಜನಿಕರು ಚರ್ಚೆ ಮಾಡಲ್ಲ ಅಂತ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೇನೆ. ಇದನ್ನ ಜನರಿಗೆ ಬಿಟ್ಟಿದ್ದೇನೆ, ಬೇಕೋ ಬೇಡ ಅಂತ ಜನ ತೀರ್ಮಾನ ಮಾಡಿ ಅಂತ. ಆದ್ರೆ ಸರ್ಕಾರ ಹಣ ಕೊಡ್ಲಿಲ್ಲ ಅಂತಂದ್ರೆ ನಾವು ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಹೋರಾಟ ಮಾಡ್ಬೇಕು ಅನ್ನೋದನ್ನ ಸ್ಥಳೀಯರು ಆಲೋಚನೆ ಮಾಡ್ತಿದ್ದಾರೆ, ಯೋಚನೆ ಮಾಡಬೇಕು. ಜನರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಅನುದಾನ ಉಂಟಲ್ಲ, ನೋಡ್ಲಿಕ್ಕೆ ಒಂದು ಅಸಮಾಧಾನವಾಗಿ ಕಾಣ್ತದೆ, ಅದನ್ನ ಅವರು ಒಂದು ಬಿಗಿ ವ್ಯವಸ್ಥೆ ಯಾಕೆ ಮಾಡಲಿಲ್ಲ? ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇವೆ. ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೆ. ಅಲ್ಲಿ ಕಳ್ಳತನ ಆದಾಗ ಅಲ್ಲಿ ಮೇಲ್ಗಡೆ ಬಿಡಬೇಕಪ್ಪ, ಕೆಳಗಡೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ನಾನೇ ಪತ್ರ ಬರೆದಿದ್ದೆ. 10 ಸಂಘ ಸಂಸ್ಥೆಗಳು ಪತ್ರ ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ, ನಮ್ಗೆ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ. ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿಲ್ಲ. ನಾನು ಈಗಲೂ ಕೇಳ್ತೇನೆ, ನೀವು 2ನೇ ಮಾಡಿ 3ನೇ ಮಾಡಿ ಹೋಗ್ಲಿಕ್ಕೆ ಅನುಮತಿ ಕೊಡದೆ, ಆದ್ರೆ ಕೆಳಗಡೆ ಮ್ಯೂಸಿಯಂಗೆ ಹೋಗ್ಲಿಕ್ಕೆ, ಟಿವಿ ನೋಡ್ಲಿಕ್ಕೆ, ಕೆಳಗಡೆ ಆಡಿಟೋರಿಯಂ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಮತಿ ಕೊಡಿ, ಅಟ್ಲೀಸ್ಟ್ ಜೀವಂತವಾಗಿರ್ಲಿ ಅದು ಅಂತ. ಸರ್ಕಾರಕ್ಕೆ ಪ್ರವಾಸೋದ್ಯಮಕ್ಕೆ ಕ್ಯಾಬಿನೆಟ್ ಮಾಡ್ಬೇಕು ಅಂತ ಅನ್ಸ್ಬೇಕಾದ್ರೆ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ. ಅನ್ನಿಸ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ದ್ವಂದ್ವ ನಿಲುವು ಇರಬಾರ್ದು. ಹಾಗಾಗಿ ನಿಮ್ಮ ಭಾವನೆ ಏನಿದೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ರೆ ಮತ್ತೊಂದ್ಸರಿ ಬೇಕಾದ್ರೆ ಕರಾವಳಿ ಜಿಲ್ಲೆಯನ್ನ ಬೇರೆ ಜಿಲ್ಲೆಗಳಿಗೆ ನೀವು ಹೋಲಿಕೆ ಮಾಡಬೇಡಿ. ಕರಾವಳಿಯ ಜನ ಕಾನೂನನ್ನ ಅತ್ಯಂತ ಅಚ್ಚುಕಟ್ಟಾಗಿ ಪಾಲಿಸ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲದನ್ನು ಕೂಡ ಪ್ರಯೋಗಶಾಲೆ ಹಾಕಿ ಬಳಸಬೇಡಿ ಅಂತ ಹೇಳಿದ್ದಾರೆ. ಇಲ್ಲಿಯ ರೆವಿನ್ಯೂ ಸಮಸ್ಯೆಗಳು, ಇಲ್ಲಿಯ ಗ್ರಾಮೀಣಾಭಿವೃದ್ಧಿ ಸಮಸ್ಯೆಗಳು ಬೇರೆ ಬೇರೆ ಇದೆ, ಇಲ್ಲಿಯ ಮರಳಿನ ಸಮಸ್ಯೆ ಬೇರೆ ಇದೆ, ಇಲ್ಲಿನ ಕಲ್ಲಿನ ಸಮಸ್ಯೆಗಳು ಬೇರೆ ಇದೆ. ಇದು ನೀವು ಉತ್ತರ ಕರ್ನಾಟಕದ ಅಥವಾ ಮೈಸೂರು ಕರ್ನಾಟಕದ ಜೊತೆಗೆ ಹೋಲಿಸಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿರುವಂತಹ IAS ಅಧಿಕಾರಿಗಳು ಕೂಡ ಸ್ವಲ್ಪ ಗಮನಿಸಬೇಕು. ತುಂಬಾ ಸರಿ ಹೇಳಿದ್ದೇವೆ, ಆದ್ರೆ ನಾವು ಹೇಳಿದ್ದನ್ನ ಕಿವಿಗೆ ಈಗಾಗಲೇ ಆರಂಭ ಆಗ್ತಾ ಇದೆ. 90% ಕೆಲಸ ಮುಗಿದಿದೆ. ಎನಿ ಟೈಮ್ ಉದ್ಘಾಟನೆಗೆ ಸಿದ್ಧ ಆಗಿದೆ. ಸಣ್ಣ ಮಾದರಿಯಲ್ಲಿ ವಾಲಿಬಾಲ್, ಕಬಡ್ಡಿ ಈ ರೀತಿಯ ಒಂದು ಸಣ್ಣ ಸ್ಟೇಡಿಯಂಗಳನ್ನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಬೇಕು ಅಂತಾಗಿದೆ. ಈಗಾಗಲೇ 2-3 ಕ್ರೀಡಾಂಗಣಗಳನ್ನ ಮಂಜೂರಾತಿ ಮಾಡಿದ್ದೇವೆ. ಈ ಮುಂದಿನ ತಿಂಗಳಲ್ಲಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತೇವೆ. ಅದು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಮಿನಿ ಕ್ರೀಡಾಂಗಣಗಳನ್ನು ಮಾಡಬೇಕು ಅಂತ ಯೋಚನೆ. ಆಗಿದೆ, 90% ಕೆಲಸ ಕಾರ್ಯಗಳು ಮುಗಿದಿದೆ. ಈಗ ಅದು ಇಂಟೀರಿಯರ್ ಫರ್ನಿಚರ್ ಸಿಗೋದು ಕಾಯ್ತಾ ಇದ್ವಿ. ಸರ್ಕಾರ ಫರ್ನಿಚರ್ಸ್ಗೆ ಹಣ ಕೊಟ್ಟಿಲ್ಲ, ಹಾಗಾಗಿ ದಾನಿಗಳ ಸಂಪರ್ಕವನ್ನು ಮಾಡಿದ್ದೇವೆ. ದಾನಿಗಳು ಮುಂದೆ ಬಂದಿದ್ದಾರೆ, ನಾವು ಅದಕ್ಕೆ ಇಂಟೀರಿಯರ್ ಬೇಕಾದಂತ ಪೀಠೋಪಕರಣಗಳನ್ನ ಕೊಡ್ತೇವೆ ಅಂತೇಳಿ. ಅಲ್ಲಿ ಕಬಡ್ಡಿಗೆ ಬೇಕಾದಂತ ಇದೆ, ಜಿಮ್ ಎಕ್ವಿಪ್ಮೆಂಟ್ ಸಿಗ್ಬೇಕಾದಂತ ಸ್ಥಳ ಇದೆ, ಬ್ಯಾಡ್ಮಿಂಟನ್ ಸೆಟ್ಲಿಗೆ ಬೇಕಾದಂತ ವ್ಯವಸ್ಥೆಗಳಿದೆ, ಸ್ಟೇಡಿಯಂ ಇದೆ. ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸುವಷ್ಟರ ಮಟ್ಟಿಗೆ ಸ್ಟೇಡಿಯಂ ಸಿದ್ಧ ಇದೆ. ಮತ್ತು ಸುಮಾರು 100ಕ್ಕೂ ಹೆಚ್ಚು ಜನ ಕ್ರೀಡಾಪಟುಗಳು ಬಂದ್ರೆ ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಶೌಚಾಲಯ, ತಾತ್ಕಾಲಿಕವಾದಂತಹ ವಸತಿ ಇವೆಲ್ಲವೂ ಕೂಡ ಜೋಡಿಸಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.